ಹೊಸದಿಲ್ಲಿಯ ಭಾರತ್ ಮಂಡಪಂನಲ್ಲಿ ಶೃಂಗ 2026ರ ಮೇಲೆ ಎಐ ಪರಿಣಾಮದ ಬಗೆಗಿನ ಎಕ್ಸ್ಪೋ 2026 ದಿಲ್ಲಿಯಲ್ಲಿ ಆರಂಭವಾಯಿತು. ಭಾರತದ ರಾಜಧಾನಿ ದಿಲ್ಲಿಯಲ್ಲಿ ಫೆಬ್ರವರಿ 16ರಿಂದ 20ರವರೆಗೆ ಈ ಶೃಂಗಸಭೆ ನಡೆಯುತ್ತಿದೆ. ಜಾಗತಿಕ ಕೃತಕ ಬುದ್ಧಿಮತ್ತೆಯ ಪರಿಣಾಮವು ಸ್ಟಾರ್ಟ್ಅಪ್ ಮತ್ತು ಇತರ ರಂಗದ ಮೇಲೆ ಯಾವ ರೀತಿಯದ್ದು, ಎಷ್ಟು ಮಟ್ಟಿನದ್ದು ಎನ್ನುವುದು ಈ ಶೃಂಗಸಭೆಯ ವಿಶೇಷವಾಗಿದೆ. ಸರ್ಕಾರದ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಭಾರತ ಸರ್ಕಾರ, ಭಾರತದ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಸಹಯೋಗದಲ್ಲಿ ಈ ಶೃಂಗವನ್ನು ಸಂಘಟಿಸಿದೆ. ಈ ಶೃಂಗವು ಭಾರತದ ಎಐ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಜಾಗತಿಕ ಮಟ್ಟದ ಬಾಗಿಲು ತೆರೆಯಲಿದೆ, ಮಾರುಕಟ್ಟೆ ವಿಸ್ತರಣೆಗೂ ಅವಕಾಶವಾಗಲಿದೆ ಎಂದು ನಂಬಲಾಗಿದೆ. 70,000 ಚದರ ಮೀಟರ್ನ 10 ರಂಗವೇದಿಕೆಗಳಲ್ಲಿ ಇಂಡಿಯಾ ಎಐ ಇಂಪ್ಯಾಕ್ಟ್ ಎಕ್ಸ್ಪೋ 2026 ನಡೆಯುತ್ತಿದೆ. ಸ್ಟಾರ್ಟ್ಅಪ್ಸ್, ವಿದ್ಯಾ ಅಕಾಡೆಮಿಗಳು, ಸಂಶೋಧನಾ ಸಂಸ್ಥೆಗಳು, ಮಂತ್ರಾಲಯ ಜೊತೆಗೆ ಜಾಗತಿಕ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಆಸ್ಟ್ರೇಲಿಯಾ, ಜಪಾನ್, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಲಿ, ನೆದರ್ಲ್ಯಾಂಡ್ಸ್, ಸ್ವಿಟ್ಜರ್ಲ್ಯಾಂಡ್, ಸೆರ್ಬಿಯಾ, ಎಸ್ಟೋನಿಯಾ, ತಜಿಕಿಸ್ತಾನ್, ಆಫ್ರಿಕನ್ ಒಕ್ಕೂಟದ ಪೆವಿಲಿಯನ್ಗಳು ಇಲ್ಲಿವೆ. ಇಲ್ಲದೆ 300 ಇತರ ವಿಭಿನ್ನ ಪ್ರದರ್ಶನಗಳು ಇವೆ. 22 ಭಾಷೆಗಳ ವಿವರಣೆಗಳು ಲಭ್ಯವಿವೆ. 2.5 ಲಕ್ಷ ವೀಕ್ಷಕರು ಬರುವರೆಂದು ಹೇಳಲಾಗಿದೆ.